ಇವತ್ತು ನಾವು ಇನ್ಫಿನಿಟಿವ್ಸ್ ಬಗ್ಗೆ ಅಭ್ಯಾಸ ಮಾಡೋಣ. SLC ವಿದ್ಯಾರ್ಥಿಗಳಿಗೆ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ಇನ್ಫಿನಿಟಿವ್ಸ್ಗೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆ ಇರುತ್ತದೆ. ವಿ ಯೂಸ್ ಟು ಇನ್ಫಿನಿಟಿವ್ ಆಫ್ಟರ್ ಸರ್ಟೆನ್ ವರ್ಬ್. Infinitives are usually preceded by the word to. Infinitives are used to express. To ಎಂಬ ಇನ್ಫಿನಿಟಿವ್ ಅನ್ನು ಮೂಲ ಕ್ರಿಯಾಪದದ ಜೊತೆ ಬಳಸಲಾಗುವುದು. ಇದನ್ನ ಈ ರೀತಿ ಬಳಸಬಹುದು. ಟು ಇಂಡಿಕೇಟ್ ಪರ್ಪಸ್ ಆಫ್ ಆನ್ ಆಕ್ಷನ್. ಫಾರ್ ಎಕ್ಸಾಂಪಲ್, he bought fruits to eat in the park. ನಮ್ಮ ಕಾರ್ಯದ ಉದ್ದೇಶ ಹೇಳಲು ಬಳಸುತ್ತೇವೆ. as a subject of a sentence. For example, to walk in the mud is very dangerous. ವಾಕ್ಯದ ಕರ್ತೃವಾಗಿ ಬಳಸುತ್ತೇವೆ. ಇದರಲ್ಲಿ ಟು ವಾಕ್ ಎಂಬುದು ಇನ್ಫಿನಿಟಿವ್ ಆಗಿರುತ್ತದೆ. ಆಸ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್, ಕರ್ತೃಪೂರಕವಾಗಿ ಇನ್ಫಿನಿಟಿವ್ ಅನ್ನು ಬಳಸುತ್ತೇವೆ. ಎಕ್ಸಾಂಪಲ್, ಹೀಸ್ ಅಂಬಿಷನ್ ಈಸ್ ಟು ಸರ್ವ್ ಇನ್ ದ ಆರ್ಮಿ. ಇದರಲ್ಲಿ ಟು ಸರ್ವ್ ಈಸ್ ಇನ್ಫಿನಿಟಿವ್. ಆಸ್ ಅ ಡೈರೆಕ್ಟ್ ಆಬ್ಜೆಕ್ಟ್ ಇನ್ ದ ಸೆಂಟೆನ್ಸ್. ಎಕ್ಸಾಂಪಲ್, ಐ ಲೈಕ್ ಟು ಸಿಂಗ್ ಆನ್ ದ ಸ್ಟೇಜ್. ಈ ವಾಕ್ಯದಲ್ಲಿ ಟು ಸಿಂಗ್ ಈಸ್ ಇನ್ಫಿನಿಟಿವ್. ಆಸ್ ಆನ್ ಅಡ್ವರ್ಬ್, ಕ್ರಿಯಾ ವಿಶೇಷಣವಾಗಿ ನಾವು ಇನ್ಫಿನಿಟಿವ್ ಅನ್ನು ಬಳಕೆ ಮಾಡುತ್ತೇವೆ. ಎಕ್ಸಾಂಪಲ್, ಹಿ ಕಾಂಟ್ ವೇಟ್ ಟು ಸಿ. ಈ ವಾಕ್ಯದಲ್ಲಿ ಟು ಸಿ ಈಸ್ ಇನ್ಫಿನಿಟಿವ್. ಆಫ್ಟರ್ ಆನ್ adjective. For example, it is important to be silent. ಈ ವಾಕ್ಯದಲ್ಲಿ to be is infinitive. Used with question word. ಪ್ರಶ್ನಾರ್ಥಕ ಶಬ್ದದೊಂದಿಗೂ ಜೊತೆಗೆ ಇನ್ಫಿನಿಟಿವ್ ಅನ್ನ ಬಳಕೆ ಮಾಡಲಾಗುವುದು. Do you understand what to do? ಈ ವಾಕ್ಯದಲ್ಲಿ to do ಎಂಬುದು ಇನ್ಫಿನಿಟಿವ್ ಆಗಿದೆ. ಸರಳವಾಗಿ ಹೇಳುವುದಾದರೆ 10ನೇ ತರಗತಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ಅಂಶವೇನೆಂದರೆ, ಕ್ರಿಯಾಪದದ ಮೂಲ ರೂಪ ಬೇಸ್ ಫಾರ್ಮ್ ಆಫ್ ವರ್ಬ್ ಜೊತೆಗೆ ಟು ಇದ್ದರೆ ಅದನ್ನ ಇನ್ಫಿನಿಟಿವ್ ಎನ್ನುತ್ತೇವೆ. ಕೊಟ್ಟಿರುವ ವಾಕ್ಯಗಳಲ್ಲಿ ಇನ್ಫಿನಿಟಿವ್ ಗುರುತು ಹಿಡಿಯುವ ಮೂಲಕ ಅಭ್ಯಾಸ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆಯಿರಿ. ಬೆಸ್ಟ್ ಆಫ್ ಲಕ್. ಶುಭವಾಗಲಿ.